ಆ ಗ್ಯಾರಂಟಿನ ಹೆಸರಿಗೆ ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಗ್ಯಾರಂಟಿ ಅಂತಂದರೆ ಒಂದು ನಂಬಿಕೆ ಅನ್ನೋದು ಇತ್ತು, ಅದನ್ನೆಲ್ಲ ಉಲ್ಟಾ ಬುಡದ ಮೇಲೆ ಮಾಡಿ ಇವತ್ತು ಅವ್ರಿಗೆ ಯಾರೋ ಇವತ್ತು ನೋಡ್ತಾ ಇದ್ದೀವಿ, ಹೆಣ್ಮಕ್ಳಿಗೆ ಏನಾದರೂ ಅಷ್ಟು ದುಡ್ಡು ಕೊಡ್ತೀವಿ, 2,000 ಕೊಡ್ತೀವಿ ಅಂತ ಹೇಳಿದ್ರು. ಒಂದೇ ಒಂದು ಅಕೌಂಟಲ್ಲಿ ಅದೆಷ್ಟು 29,000 ಜನದ ಅಕೌಂಟನ್ನು ಒಂದೇ ಅಕೌಂಟಲ್ಲಿ ದುಡ್ಡು ತೆಗಿತಾರೆ. ಮತ್ತು ಒಂದು ಯಾರ್ದೋ ಇನ್ನೊಂದಷ್ಟು ಅಕೌಂಟ್ಗೆ ಯಾರು ಮೂಲ ವಾರಸ್ದಾರೇ ಇಲ್ಲ ಅಂಥ ಅಕೌಂಟ್ಗೆ ಇಷ್ಟೆಲ್ಲ ದುಡ್ಡು ಹೋಗಿದೆ ಅಂತಂದಾಗ ಇಷ್ಟು ದಿವಸ ಸರ್ಕಾರ ಕಣ್ಮುಚ್ಚಿ ಕೂತಿತ್ತು. ಯಾರೋ ಒಬ್ಬ ಆಡಿಟ್ರು ಇವತ್ತು CAO ಅದನ್ನು ಕಂಡುಹಿಡಿದಿದ್ದಾರೆ. ಇವರು ಇದಕ್ಕೆ ರಾಜ್ಯ ಸರ್ಕಾರ ಇವತ್ತು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಗ್ಯಾರಂಟಿ ಇದು ಒಂದೇ ಅಲ್ಲ, ಎಲ್ಲ ಕಾರ್ಯಕ್ರಮಗಳನ್ನ ಹಳ್ಳ ಹಿಡಿಸೋಂಥ ಕೆಲಸ ಮಾಡಿದ್ದು ಈ ಕಾಂಗ್ರೆಸ್ ಸರ್ಕಾರ. ಅಭಿವೃದ್ಧಿ ಶೂನ್ಯ. ಇವತ್ತು ನಾವು ನೋಡ್ತಾ ಇದ್ದೀವಿ, ಹಳ್ಳ ಬಿದ್ದಿರುವಂಥ ರಸ್ತೆಗಳಿರ್ಬೋದು, ಅರ್ಧ ಇವತ್ತೇನು ಯೋಜನೆ ಮಾಡಿದ್ರು ಸರ್ಕಾರದ ಕಾರ್ಯಗಳು ಎಲ್ಲವನ್ನು ಹಳ್ಳ ಹಿಡಿದಿದೆ. ಸಾರ್ವಜನಿಕರಿಗೆ ಇವತ್ತು ಪಡಿತರ ಚೀಟಿಯಲ್ಲಿ ಅಕ್ಕಿ ಕೊಡೋಕೆ ಆಗ್ತಾ ಇರೋಂಥ ಒಂದು ಈ ಮುಟ್ಟಾಳ ಸರ್ಕಾರ ಈ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗುವಂಥದ್ದು ವಾಸಿ. ಬರೀ ಪಬ್ಲಿಸಿಟಿ, ಆಡಂಬರ, ದೊಂಬರಾಟವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ಜನ ತಕ್ಕ ಉತ್ತರ ಕೊಡೋಕ್ಕೆ ಹತ್ರ ಬರ್ತಾ ಇದೆ. ಕೆಲವೇ ದಿನಗಳಲ್ಲಿ ಜನ ಉತ್ತರ ಕೊಟ್ಟು ಇವರನ್ನು ಈಗ ಕಳಿಸುವಂಥ ವ್ಯವಸ್ಥೆ ಆಗ್ತದೆ. ಇವತ್ತು ಭಾರತೀಯ ಜನತಾ ಪಕ್ಷ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ತ್ಯಾಮೂರು ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಭೆಯನ್ನು ಇಲ್ಲಿ ಆಯೋಜಿಸಲಾಗಿತ್ತು. ಈ ಸಭೆಯ ಉದ್ದೇಶ ಇಷ್ಟೇ, ಇಡೀ ದೇಶದಾದ್ಯಂತ ಇವತ್ತೇನು ಮತಪಟ್ಟಿ ಪರಿಷ್ಕರಣೆ, ವಿಶೇಷ ಮತಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮ ನಡೆದಿದೆ. ಹಲವಾರು ರಾಜ್ಯಗಳಲ್ಲಿ ಇವತ್ತು ಈ ಮತಪಟ್ಟಿ ಪರಿಷ್ಕರಣೆ ಆದ ನಂತರ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ಗಳಿಸಿದ್ದೀವಿ. ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲೂ ಸಹ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ನೀಡಲೇಬೇಕು. ಇಲ್ಲಿ ನಕಲಿ ಮತದಾರರು ಯಾರಿದ್ದಾರೆ, ಇವತ್ತು ಆ ನಕಲಿ ಮತದಾರರನ್ನ ತಗ್ಸುವಂಥ ಕೆಲಸವನ್ನು ಪ್ರತಿ ಬೂತಲ್ಲಾಗಬೇಕಾಗಿದೆ. ಅದಕ್ಕೋಸ್ಕರ ಸತತವಾಗಿ ನಮ್ಮ ಎಲ್ಲ ಕಾರ್ಯಕರ್ತರ ಪಡೆ ಸಜ್ಜಾಗಿ ನಿಂತಿದೆ. ಅದಕ್ಕೋಸ್ಕರ ಅವರಿಗೆ ಮಾರ್ಗದರ್ಶನ ಕೊಟ್ಟು ಪ್ರತಿ ಬೂತಲ್ಲಿ ಒಂದು ಟೋಲಿಯನ್ನು ಮಾಡಿದ್ದೀವಿ. ಆ ಟೋಲಿ ಮುಖಾಂತರ ಯಾರು ಸರ್ಕಾರದ BLOಗಳಿದ್ದಾರೆ ಅವರ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರು ಹೋಗಬೇಕು. ಮತಪಟ್ಟಿಯಲ್ಲಿ ಇರ್ತಕ್ಕಂಥ ನಕಲಿ ಮತದಾರನ ತೆಗಿಬೇಕು, ನೈಜ ಮತದಾರರನ್ನ ಅಲ್ಲಿ ಉಳಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು ಒಂದು. ಮತ್ತು ನಮ್ಮದೇ ಆದ ಸಂಘಟನಾತ್ಮಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಭಾರತೀಯ ಜನತಾ ಪಕ್ಷ ಮಾಡ್ಕೊಂಬಂದಿದೆ. ಇವತ್ತು ನರೇಂದ್ರ ಮೋದಿಯವರು ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡ್ಕೊಂಬರ್ತಾ ಇದ್ದೇವೆ. ಅದಕ್ಕೋಸ್ಕರ ಇವತ್ತು ಒಂದು ವಿಶೇಷ ಸಭೆಯನ್ನು ಕರೆದಿದ್ದೀವಿ. ಸಭೆಯ ಮುಖಾಂತರ ಕಾರ್ಯಕರ್ತರನ್ನು ಚುರುಕುಗೊಳಿಸಿ ಈ ಭಾರತೀಯ ಜನತಾ ಪಕ್ಷ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿಬೇಕಾದರೆ ಏನೆಲ್ಲ ಮಾಡಿತು, ಇವತ್ತು ಕೇರಳದಲ್ಲಿ ನಾವು ಇವತ್ತು ಈ ಮಟ್ಟಕ್ಕೆ ಮತದಾನವನ್ನು ಪಡಿಬೇಕಾದರೆ ಮತವನ್ನು ಪಡೆಯೋಕೆ ಏನೆಲ್ಲ ಮಾಡಿದೋ ಅದೇ ರೀತಿ ಕರ್ನಾಟಕದಲ್ಲೂ ಸಹ ಮಾಡ್ಕೊಂಬರ್ತಾ ಇದ್ದೀವಿ. ಮಾರ್ಗದರ್ಶನ ಕೇಳಿದಂಥ ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ತನ್ನ ಬೂತಿನಲ್ಲಿ ಹೋಗಿ ಇವತ್ತಿನಿಂದನೇ ಒಂದು ಮ್ಯಾಪಿಂಗ್ ಮಾಡಿ BLOಗಳನ್ನ ಸಂಪರ್ಕ ಮಾಡಿ ಯಾರನ್ನು ಸೇರಿಸಬೇಕು, ಯಾರನ್ನು ನಾವು ತೆಗಿಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿದ್ವಿ. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.